ಇನ್ನು ಮುಡಾದಲ್ಲಿ ಮತ್ತೊಂದು ಕರ್ಮಕಾಂಡ ಈಗ ಬಯಲಾಗಿದೆ. ಈ ಸುದ್ದಿ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ನೋಡಿ, ಮುಡಾದಲ್ಲಿ ಮತ್ತೊಂದು ಮಹಾಭ್ರಷ್ಟಾಚಾರ ಬಯಲಾಗ್ತಾ ಇದೆ. ಕೇವಲ 3,000 ರೂಪಾಯಿಗೆ ಒಂದು ಸೈಟ್, ಆ ಥರ 23 ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ. ದೂರು ಕೊಟ್ಟ ವಕೀಲರಿಂದ ಈ ಸ್ಫೋಟಕ ಆರೋಪ. ಬರೀ 3,000 ರೂಪಾಯಿ ಒಂದು ಸೈಟ್ ಅಂತಿಲ್ಲಿ. ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವ್ರ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪ. ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರಂತೆ 23 ಸೈಟ್ಗಳು, ಬರೀ 3,000 ರೂಪಾಯಿಗೆ ಒಂದು ಸೈಟ್. ಮಂಜುನಾಥ್ ಯಾವ ಜಾಗ ಕಳೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಪ್ರೋತ್ಸಾಹದಾಯಕ ಅಂತ ಹೇಳಿ ಹೆಸರಿಗಷ್ಟೇ ನಮೂದಿಸಿ ರಿಜಿಸ್ಟರ್ನಲ್ಲಿ ಅವರು ಇವರಿಗೆ ಮಾಡಿಕೊಟ್ಟಿದ್ದಾರೆ ಸೈಟ್ಗಳನ್ನ. ಅದೇನು ಪ್ರೋತ್ಸಾಹದಾಯಕ, ಏನು ಪ್ರೋತ್ಸಾಹ ಕೊಟ್ಟರು ಇವರು ಅವರಿಗೆ? ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ರು. ರಿಯಲ್ ಎಸ್ಟೇಟ್ ಉದ್ಯಮಿಗೆ ಪ್ರೋತ್ಸಾಹ ನೀಡ್ತಿದೀವಿ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ಆ ಲ್ಯಾಂಡ್ ಅನ್ನ ಡೆವಲಪ್ ಮಾಡಿ ಬಡಬಗ್ಗರಿಗೆ ಹಂಚ್ತಾ ಇದ್ದಾರಾ? ಏನಕ್ಕೋಸ್ಕರ ಪ್ರೋತ್ಸಾಹ ಕೊಡಬೇಕು ಇವರಿಗೆ? ಹಾಗಾದ್ರೆ ಇವ್ರು ಮಾಡ್ತಾ ಇರುವಂತ ಕೆಲಸಗಳೇನು ಅದನ್ನು ಕೂಡ ನೋಡ್ಬೇಕಾಗತ್ತಲ್ಲ. ಅದನ್ನ ಬಿಟ್ಟು ಯಾವುದೇ ರೀತಿ ಇವ್ರು ಭೂಮಿನೂ ಕಳ್ಕೊಂಡಿಲ್ಲ, ಹೋಗ್ಲಿ ಪರ್ಯಾಯವಾಗಿ ಏನೋ ಒಂದು ಜಮೀನನ್ನು ಕೊಟ್ಟಿದ್ರೆ ಇವ್ರು ಭೂ ಕಬಳಿಕೆ ಆಗಿತ್ತು, ಸೊ ಹಾಗಾಗಿ ಪರ್ಯಾಯವಾಗಿ ನಾವು ಜಮೀನು ಕೊಟ್ಟಿದ್ದೀವಿ ಅನ್ನುವಂಥದ್ದು ಅಲ್ಲ. ಪ್ರೋತ್ಸಾಹದಾಯಕ ಅಂತ ಹೇಳಿ ನಮೂದು ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಭ್ರಷ್ಟಾಚಾರದ ಮತ್ತೊಂದು ಮುಖ. ದೂರು ಕೊಟ್ಟಿರುವಂತಹ ವಕೀಲರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸಬಹುದು ಸರ್, 3,000 ರೂಪಾಯಿಗೆ 1 ಕೋಟಿ ರೂಪಾಯಿ ಆಸ್ತಿಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋದು. ಬರೀ 600 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿರೋಂಥದ್ದು ಸರ್. 1 ಕೋಟಿ ರೂಪಾಯಿ ಬರೀ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರೋಂಥದ್ದು. ಮಾರ್ಕೆಟ್ ವ್ಯಾಲ್ಯೂ 3 ಕೋಟಿ 4 ಕೋಟಿ ಐತೆ. ಅಟ್ಲೀಸ್ಟ್ ಇವ್ರ ಯೋಗ್ಯತೆಗೆ ಸಬ್ ರಿಜಿಸ್ಟರ್ ವ್ಯಾಲ್ಯೂಗಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಬೇಕಾಗಲ್ವ ಸರ್? ಇದು ಅಕ್ಷಮ್ಯ ಅಪರಾಧ ಸರ್. ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಅಕ್ಟೋಬರ್ 2023 ಲೋಕಾಯುಕ್ತರ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈವರೆಗೂ ಆಯಿತು ಸರ್, ನಮ್ಮ ಕೇಸು ಪುಟಪ್ಪೂ ಆಗಿಲ್ಲ. ಇವ್ರನ್ನ ಯಾರನ್ನೂ ವಿಚಾರಣೆನೂ ಮಾಡಿಲ್ಲ. ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಏರಿಯಾದಲ್ಲಿ ಎಂಜಾಯ್ ಮಾಡ್ತಾರೆ. ಇವ್ರನ್ನೆಲ್ಲ ಹಿಡಿದು ಜೈಲ್ಗೆ ಹಾಕ್ಬೇಕನ್ನೋದು ನಮ್ಮ ಆಗ್ರಹ ಸರ್. ಮಂಜುನಾಥ್ ಅನ್ನೋ ವ್ಯಕ್ತಿಗೆ ಸರ್ ಸರಿಸುಮಾರು 35-40 ಸೈಟ್ನ ಸರ್ ಒಂದೇ ವರ್ಷದಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು. ಇವ್ರ ಹೆಸರಲ್ಲಿ, ಬೇನಾಮಿ ಹೆಸರಲ್ಲಿ 100 ಸೈಟ್ಗಿಂತ ಹೆಚ್ಚಿಗೆ ಇದೆ ಸರ್. ಅದು ಡಿಫ್ರೆಂಟ್ ಮ್ಯಾಟ್ರ್. ಬಟ್ ಇದರಲ್ಲಿ ಒಂದೇ ವರ್ಷದಲ್ಲಿ ಸರ್ ಸರಿಸುಮಾರು ಒಂದು 35 ಸೈಟ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು. ಎಲ್ಲ ವಿಜಯನಗರ 3rd ಸ್ಟೇಜ್, ವಿಜಯನಗರ 4th ಸ್ಟೇಜ್ ದಟ್ಗಳಲ್ಲಿ ಮಾಡಿಕೊಟ್ಟಿರೋದು. ಎಲ್ಲ ಪಾಶ್ ಏರಿಯಾ ಸರ್. ಇದರಲ್ಲಿ ತಾವು ಗಮನಿಸ್ಬೋದು, ಕೇವಲ 3,000 ರೂಪಾಯಿ 4,000 ರೂಪಾಯಿ ಸಬ್ ರಿಜಿಸ್ಟರ್ ಕನ್ಸಿಡರೇಷನ್ನ ತೋರಿಸಿರೋದು ಸರ್. ಆಸ್ತಿ ಅಪಮೌಲ್ಯ ಕಾನೂನು ಬಾಹಿರ. ಇದು ತಿಳಿದಿದ್ದು ಸಹ ಕನ್ಸಿಡರೇಷನ್ನ 3,000 ರೂಪಾಯಿ ಅಂತೇಳಿ GPA ಹೋಲ್ಡರ್ನ ಬೆನಿಫಿಷರಿ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಕೊಟ್ಟಿರೋದು.